12 ಲೋಕಸಭಾ ಕ್ಷೇತ್ರ? 12 ಲೋಕಸಭಾ ಕ್ಷೇತ್ರದಲ್ಲಿ ಏನು ಇವತ್ತು ಉತ್ತರ ಕರ್ನಾಟಕದ 12 ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಭಾಳ ಬಿರುಸಿನಿಂದ ನಡೆದಿದೆ. ಇದಕ್ಕೆ ಈ ಹೇಳಿಕೆಗೆ ನನ್ನ ದೃಷ್ಟಿಯಲ್ಲಿ ಈ ಹುನ್ನಾರಕ್ಕೆ ಈ ಸಂಚಿಗೆ ಸರಿಯಾದಂಥ ಉತ್ತರ ಕರ್ನಾಟಕದ 12 ಲೋಕಸಭಾ ಕ್ಷೇತ್ರದ ಜನ ನೀಡಿ 12 ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಸೋಲಿಸಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಆಗ್ತಿದೆ ಅನ್ನುವಂಥ ಮಾತನ್ನು ನಾನು ಹೇಳಿ ಬಯಸ್ತಾ ಇದ್ದೀನಿ. ಸರ್, ದೇವೇಗೌಡರು ಏನಾದರೂ ಒಂದು ಹೇಳೋಣ? ನೋಡಿ, ನಾನು ಬಹಳಷ್ಟು ಸಂದರ್ಭದಲ್ಲಿ ತಮ್ಮ ಎದುರಿಗೆ ವ್ಯಕ್ತ ಮಾಡಿದ್ದೆ. ಈ ನಮ್ಮ ಕೃಷ್ಣ ನೀರಿನ ಮೇಲೆ ಬೇರೆಯವರು ಬೆಂಗಳೂರವ್ರು ಕೂಡ ಕಣ್ಣಿಟ್ಟಿದ್ದಾರೆ ಅಂತ ಹೇಳಿ ಭಾಳ ಸಲ ಹೇಳ್ತಿದ್ದೆ. ಯಾರೂ ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದಿಲ್ಲ. ಆದರೆ ದೇವೇಗೌಡರು ಹೇಳಬೇಕಾದ್ರೆ ಸಾಮಾನ್ಯ ಅಲ್ಲ. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಯಾಗಿ ಭಾಳಷ್ಟು ಅನುಭವಿ ನುರಿತ ರಾಜಕಾರಣಿಗಳು. ಅವರು ನೇರವಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗೆ ಈ ಮಾತನ್ನು ಹೇಳಿದ್ದಾರೆ ಅಂದರೆ ಇದು ನಿಜವಾಗಲೂ ಭಾಳಷ್ಟು ವ್ಯಥೆ ಪಟ್ಟುಕೊಳ್ಳುವಂಥ, ನೋವು ಪಟ್ಟುಕೊಳ್ಳುವಂಥ, ಆಘಾತಕಾರಿಯಾದಂಥ, ಭಾಳಷ್ಟು ಬೇಜಾರಾಗ್ತಕ್ಕಂಥ ಒಂದು ವಿಚಾರ ನಾನು ಹೇಳಿ ಬಯಸ್ತಾ ಇದ್ದೀನಿ. ಇದ್ರ ಬಗ್ಗೆ ನಾವು ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಸಮಸ್ತ ಉತ್ತರ ಕರ್ನಾಟಕದ ಜನ ಇವತ್ತು ಎಚ್ಚೆತ್ತುಕೊಳ್ಬೇಕನ್ನುವಂಥ ಮಾತನ್ನು ಎಲ್ಲ ಉತ್ತರ ಕರ್ನಾಟಕದ ಸಮಸ್ತ ಜನಪ್ರತಿನಿಧಿಗಳಿಗೆ ಪಕ್ಷಾತೀತವಾಗಿ ನಾನು ಎಲ್ಲರಿಗೆ ಅಪೀಲ್ ಮಾಡ್ಕೋತೀನಿ. ಇದ್ರ ಬಗ್ಗೆ ಸೀರಿಯಸ್ ಆಗಿ ಅವರ ಸ್ಟೇಟ್ಮೆಂಟ್ ಗಣನೆಗೆ ತೆಗೆದುಕೊಂಡು ಆ ದಿಶೆಯಲ್ಲಿ ಮುನ್ನಡಿಬೇಕಂತ ಹೇಳಿ. ಓಕೆ ಸರ್.